ಸೊ ಇವಾಗ ಈ ಬೇಯಿಸಿದ ಬೇಳೆಯನ್ನು ಇದಕ್ಕೆ ನೀರು ಜಾಸ್ತಿ ತಗೊಳ್ಳುತ್ತದೆ. ಸೊ 4-4.25 ಕಪ್ ನೀರು ಹಾಕಿ ಬೇಳೆ ಬೇಯಿಸಿದ್ರೂ ತೊಂದರೆ ಇಲ್ಲ. ಇದು ನೋಡಿ ಇವಾಗ ಇಷ್ಟ ಆಗಿದೆಯಲ್ಲ. ಸೊ ಈ ಸ್ಟೇಜಲ್ಲಿ ಸ್ವಲ್ಪ ತುಪ್ಪ ಇವಾಗ ಹಿಂಗೆ ಬೀಳ್ಬೇಕು ಸೌಟಿಂದ. ಈ ತರ ಬೀಳ್ಬೇಕು ಸೌಟಿಂದ. ನೋಡಿ ತುಪ್ಪ ಎಲ್ಲ ಸೈಡ್ಗೆ ಬರ್ತಾ ಇದೆ. ಹೌದು, ತುಪ್ಪ ಎಲ್ಲ ಸೈಡಲ್ಲಿ ಇದೆ. ಅಶೋಕ ಹಲ್ವಾ ಇದು ಬಹಳ ವಿಭಿನ್ನ ರೀತಿ ಮತ್ತು ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ. ಇದು ನೀವು ಮಾಡಿಕೊಂಡು ನೀವು ಟೇಸ್ಟ್ ಮಾಡೋದು ಗೊತ್ತಾಗುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನಮ್ಮ ಚಾನಲಲ್ಲಿ ವಿಭಿನ್ನ ಶೈಲಿಯ ರೆಸಿಪಿಗಳನ್ನು ತೋರಿಸ್ತಾನೆ ಇದ್ದೀವಿ ನಾವು. ಇವತ್ತು ಅಂಥದ್ದೇ ಇನ್ನೊಂದು ರೆಸಿಪಿ. ತಮಿಳ್ನಾಡು ಅಂದರೆ ಮದ್ರಾಸ್ ಅಂತ ಒಂದು ಹಳೆಯ ಪ್ರಾಂತ ಇತ್ತಲ್ಲ, ಈ ಮದ್ರಾಸ್ ಪ್ರಾಂತ ಅಂತಿದ್ವಿ ನಾವು. ಹಾಗೆ ಮದ್ರಾಸ್ನ ಮದುವೆ ಮನೆಯ ಒಂದು ಸಿಹಿ ತಿನಿಸು. ಸೊ ಶಾಂತಿ ಗಣೇಶ್ ಅವರು ತಮ್ಮ ವಿಭಿನ್ನ ಶೈಲಿಯಲ್ಲಿ, ನಾನಂತೂ ಕೇಳಿದ್ದಿಲ್ಲ ಈ ಸ್ವೀಟ್ ಹೆಸರು, ಅಶೋಕ ಹಲ್ವಾ ಅಂತ. ಆದರೆ ನಾವು ಈ ರೆಸಿಪಿ ನೋಡೋದಕ್ಕೆ ಶಾಂತಿ ಗಣೇಶ್ ಅವರ ಮನೆಗೆ ಹೋಗ್ಬಿಡೋಣ. ಮತ್ತೊಮ್ಮೆ ಬಂದಿದ್ದೀವಿ ನಾವು. ಆಯ್ತು, ನೀವು ಹೊಸದಾಗಿ ಅದು ನಿಮ್ಮದು ಶೈಲಿ, ಆಮೇಲೆ ಹೆಸರು ಕೂಡ ಕೇಳಿದ್ದೀರಾ ನಾವು, ಅಶೋಕ ಹಲ್ವಾ ಅಂದ್ಬಿಟ್ರಿ. ಸೊ ಇದು ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಸೊ ಇದು ತಮಿಳ್ನಾಡಲ್ಲಿ ತುಂಬಾನೇ ಫೇಮಸ್. ಮದುವೆ ಮನೆಗಳಲ್ಲಿ ಮದುವೆಗೆ ಪ್ರೀವಿಯಸ್ ಡೇ ಈವ್ನಿಂಗ್ ನಲ್ಲಿ ಸೊ ಈ ಸ್ವೀಟ್ ಅಂತೂ ಸ್ಪೆಷಲ್ ಆಗಿರುತ್ತೆ, ಇದ್ದೇ ಇರುತ್ತದೆ. ಇದು ಒಂದು ಈಸಿಯಾಗಿ ಮಾಡುವಂತ ಒಂದು ಸ್ವೀಟ್. ಸೊ ಜಾಸ್ತಿ ಇದರಲ್ಲಿ ಸ್ವಲ್ಪ ಒಂದು ಟ್ರಿಕ್ ಏನೂ ಇಲ್ಲ. ಇದರಲ್ಲಿ ಪೀಸ್ ಮಾಡಬೇಕು, ಪೀಸ್ ಕಟ್ ಮಾಡಕ್ ಬಂದಿಲ್ಲ, ಅದೇನು ಇಲ್ಲ. ಇದೊಂದು ಹಲ್ವಾ ಟೈಪ್ ಅಷ್ಟೇ. ಸೊ ಬೇಕಾಗಿರೋ ಸಾಮಗ್ರಿಗಳು ಮೇಯ್ನ್ ಆಗಿ ಇದಕ್ಕೆ ಹೆಸರು ಬೇಳೆ. ಸೊ ಇದರಲ್ಲಿ ನಾನು ಹೆಸರು ಬೇಳೆ ಒಂದು 100 ಗ್ರಾಮ್ ತಗೊಂಡಿದ್ದೀನಿ. ಸೊ ಆಮೇಲೆ ಗೋಧಿ ಹಿಟ್ಟು ಒಂದು 30 ಗ್ರಾಮ್ ತಗೊಂಡಿದ್ದೀನಿ, ಅಂದರೆ 2 ಟೇಬಲ್ ಸ್ಪೂನ್ ಬರುತ್ತೆ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಮತ್ತೆ ಸಾಫ್ರಾನ್, ಅದೇ ಕೇಸರಿ ದಳ ಅದು ತಗೊಂಡಿದ್ದೀನಿ. ಬಣ್ಣಕ್ಕೆ ಅರಿಶಿನ ಸ್ವಲ್ಪ, ಆಮೇಲೆ ಗೋಡಂಬಿ ದ್ರಾಕ್ಷಿ ಅದು ಎಷ್ಟು ಬೇಕಾದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಸೊ ಇದಕ್ಕೆ 1 ಕಪ್ಪಿಗೆ ಈಕ್ವಲ್ 1 ಕಪ್ಪನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಪ್ಪ 1.5, ಈಗ 100 ಗ್ರಾಮ್ ಬೇಳೆ ತಗೊಂಡ್ರೆ 150 ಗ್ರಾಮ್ ಅಷ್ಟು ತುಪ್ಪ. ಸೊ 1.5 ಪಟ್ಟು ಅದಕ್ಕೆ ತುಪ್ಪ ಬೇಕು. ಅದು ಬೇಳೆ ಲೆಕ್ಕದಲ್ಲಿ? ಬೇಳೆ ಲೆಕ್ಕದಲ್ಲಿ 200 ಕೂಡ ತಗೋಬಹುದು. ಸಮ್ಟೈಮ್ಸ್ ಬೇಳೆ ಬೆಂದಿದ್ದು ಚೆನ್ನಾಗಿ ಅರಳಿ ಬಂದಿದ್ರೆ 200 ಗ್ರಾಮ್ ಅಷ್ಟು ತುಪ್ಪ ಬೇಕಾಗುತ್ತೆ. 1.5ಯಿಂದ 2 ಪಟ್ಟಷ್ಟು ತುಪ್ಪ ಬೇಕು. ಸಕ್ಕರೆ ಇದಕ್ಕೆ 2.5ರಿಂದ 3 ಪಟ್ಟು ಸಕ್ಕರೆ. ಸಿಹಿ ಜಾಸ್ತಿ ಇಷ್ಟಪಡೋರು 3 ಪಟ್ಟು ಹಾಕ್ಬೋದು. ಸಿಹಿ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ 2.25ರಿಂದ 2.5 ಹಾಕಿದ್ರೆ ಸರಿಯಾಗಿರುತ್ತೆ. ಸೊ ಇವಾಗ ಮೊದಲನೇದಾಗಿ ಬೇಳೆಯನ್ನು ಚೆನ್ನಾಗಿ ತೊಳೆದು 2-3 ಸತಿ ತೊಳೆದು ಒಂದಕ್ಕೆ 4 ಪಟ್ಟಷ್ಟು ನೀರು ಹಾಕಿ ಕುಕ್ಕರಲ್ಲಿ 5-6 ವಿಸಿಲ್ ಚೆನ್ನಾಗಿ ನುಣ್ಣಗಾಗಬೇಕು, ಅಷ್ಟಕ್ಕೆ ಬೇಯಿಸ್ಕೋಬೇಕು. ಸೊ ನಾನು ಬೇಳೆ ಬೇಯಿಸ್ಕೊಂಡ್ಬರ್ತೀನಿ. ಸೊ ಇವಾಗ ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ನೋಡಿ. ಸೊ ಮಿಕ್ಸಿಗೇನೋ ಹಾಕೋದು ಬೇಡ, ಇದು ಹಿಂಗೆ ಚೆನ್ನಾಗಿ ಸೌಟಲ್ಲೇ ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಸಾಕು. ಫಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿಸಿ ಆಗಿದೆ. ಗೋಡಂಬಿ ಮತ್ತು ಸ್ವಲ್ಪ ಬಾದಾಮ್ ಹಾಕಿದ್ದೀನಿ. 50 ಗ್ರಾಮ್ ಇರ್ಬೋದು. ಮೊದಲನೇದಾಗಿ ಗೋಡಂಬಿ ಮತ್ತು ಬಾದಾಮ ಕೆಂಪಾಗಬೇಕು. ದ್ರಾಕ್ಷಿ ಆ್ಯಡ್ ಮಾಡ್ತೀನಿ. ಓಕೆ, ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ದ್ರಾಕ್ಷಿ ಹಾಕಬೇಕು. ಫಸ್ಟೇ ದ್ರಾಕ್ಷಿ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಸೊ ಕರೆಕ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಕರೆಕ್ಟಾಗಿ ಬಂದಿದೆ ನೋಡಿ. ದ್ರಾಕ್ಷಿನೂ ಚೆನ್ನಾಗಿದ್ದಾಗಿದೆ ಅಷ್ಟೇ. ಸೊ ಇವಾಗ ಗೋಡಂಬಿ ಬಾದಾಮಿ ಹುರ್ಕೊಂಡಾಯ್ತು, ದ್ರಾಕ್ಷಿ. ಸೊ ಇವಾಗ ತುಪ್ಪ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನ್ ತುಪ್ಪ. 3 ಟೇಬಲ್ ಸ್ಪೂನ್ ತುಪ್ಪ. ಸೊ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಸೊ ಇವಾಗ ಗೋಧಿ ಹಿಟ್ಟು. ಸೊ ಇದರ ಜೊತೆಯಲ್ಲೇನೆ ಅರಿಶಿನ ಕಲರ್ ಏನು ಹಾಕ್ತೀವೋ ನಾವು. ಬಣ್ಣ ಬಂತು. ಇದು ಕಲರ್ ಬಂದ್ಬಿಟ್ಟು ಯೆಲ್ಲೋಯಿಶ್ ಆಗಿ ಬರುತ್ತಾ, ಹೇಗೆ ಬರುತ್ತೆ? ಯೆಲ್ಲೋಯಿಶ್ ಬರುತ್ತೆ.
ಸೊ ಇವಾಗ ಬೇಳೆ ಬೆಂದಿದ್ದ ಬೇಳೆ ಇದು ಹುರಿದಾಯ್ತು. ತುಂಬ ಸೀಸ್ಬೇಡದು, ಚೆನ್ನಾಗಿದ್ದು ಫ್ರೈ ಆಗಿದೆ, ಗೋಧಿ ಪರಿಮಳ ಬರ್ತಾ ಇದೆ. ಸೊ ಇವಾಗ ಈ ಬೇಯಿಸಿದ ಬೇಳೆಯನ್ನ ಇದಕ್ಕೆ ವೀಕ್ಷಕರೇ, ಅಶೋಕ ಹಲ್ವಾ ಪರಿಮಳ ಬರ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ ನನಗೆ ಮಾತ್ರ. ಸುಮಾರು ಒಂದು 2 ನಿಮಿಷ ಈ ಥರ ನಾವು ಬೇಯಿಸ್ಕೊಂಡ್ವಿ. ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಂ, ಸಕ್ಕರೆ ಹಾಕಬೇಕು. ಈಗ ಸಕ್ಕರೆ. ಹಾಂ, ಸೊ ಬೇಳೆ ಯಾವ ಬಟ್ಲಲ್ಲಿ ನಾವು ತಗೊಂಡಿದ್ದೀವೋ ಹ್ಞೂ, ಸೇಮ್ ಬಟ್ಲಿಗೆ 2.5 ಹಾಕ್ತೀನಿ. 2.5 ಸಕ್ಕರೆ. ನಾವು ಹಿಟ್ಟು ಗೋಧಿ ಹಿಟ್ಟು ಎಷ್ಟು ತೊಗೊಂಡ್ವಿ? ಗೋಧಿ ಹಿಟ್ಟು ಅರ್ಧ ಕಪ್ಪು, ಬೇಳೆ ಎಷ್ಟು ತಗೊಳ್ತೀವೋ ಅರ್ಧ ಅರ್ಧ. ಕಪ್. ಆಮೇಲೆ ಬೇಳೆ ಬೇಯಿಸುವಾಗ 4 ಕಪ್ಪು ನೀರು ಹಾಕಿ ಬೇಯಿಸಿ. ಒಳ್ಳೆ ಬೇಳೆ ಇದ್ರೆ ಅದು ನೀರು ಜಾಸ್ತಿ ತಗೊಳ್ಳುತ್ತದೆ. ಸೊ 4.5 ಕಪ್ಪು ನೀರು ಹಾಕಿ ಬೇಳೆ ಬೇಯಿಸಿದ್ರೆ ತೊಂದರೆ ಇಲ್ಲ. ಒಂದ್ ವೇಳೆ ಏನಾದ್ರೂ ಗಟ್ಟಿಯಾಗಿ ಬಂದಿದ್ರೆ ಒಂಚೂರು ಬಿಸಿ ನೀರು ಮಾಡ್ಕೊಂಡು ಅದನ್ನ ತೆಳುಗು ಮಾಡಿ ಆಮೇಲೆ ಸಕ್ಕರೆ ಆಡ್ ಮಾಡಿ. ಸರಿ. ಸೊ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಕರಿಲಿಕ್ಕೆ ನೀರು ಬೇಕು ಅದಕ್ಕೆ. ಹೌದು. ಆಲ್ಮೋಸ್ಟ್ 5 ಮಿನಿಟ್ಸ್ ಮಾಡ್ತಾ ಇದ್ದೀವಿ. ಹೌದು. ನೀವು ಯಾವ ಹದಕ್ಕೆ ಬರೋವರೆಗೆ ಮಾಡ್ಬೇಕು? ಇದು ಫುಲ್ಲು ಗಟ್ಟಿ ಆಗ್ಬೇಕಾ? ಗಟ್ಟಿಯಾಗಿ ಇದು ಬಿಟ್ಕೊಂಡ್ಬರುತ್ತಲ್ಲ ಸೈಡ್, ಅವಾಗ ಅಲ್ಲಿವರೆಗೆ ಮಾಡ್ತಾನೆ. ಇದು ನೋಡಿ ಇವಾಗ ಇಷ್ಟ ಆಗಿದೆಯಲ್ಲ. ಸೊ ಈ ಸ್ಟೇಜಲ್ಲಿ ಸ್ವಲ್ಪ ತುಪ್ಪ. ಈ ಸ್ಟೇಜಲ್ಲಿ ತುಪ್ಪ. ಓಕೆ. ಒಂದು ತಿರ್ಗಾ ಒಂದು 3 ಸ್ಪೂನ್. 3 ಸ್ಪೂನ್. ಈ ಹಂತಕ್ಕೆ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೂಪರ್. ಇವಾಗ ತಿರ್ಗಾ ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ನಾವು ಆಗಲೇ 8 ಆಗಿದೆ ಇವಾಗ ಟೋಟಲ್. ಇದಕ್ಕೆ ಆಗಲೇ 3 ಹಾಕ್ಕೊಂಡ್ವಿ, ಮತ್ತೆ 2. ಇವಾಗ ಟೋಟಲ್ 10 ಟೇಬಲ್ ಸ್ಪೂನ್ ಹಾಕ್ತೀನಿ. 10 ಆಯಿತು. ಸೊ 100 ಗ್ರಾಮ್ ಹೆಸರುಬೇಳೆ ಇತ್ತು, ಅದರ ಅರ್ಧ ಗೋಧಿ ಹಿಟ್ಟಿತ್ತು. ಸೊ ಅದಕ್ಕೆ 10 ಟೇಬಲ್ ಸ್ಪೂನ್ ತುಪ್ಪ ಬಿದ್ದಿದೆ ನೋಡಿ. ಇವಾಗ ಈ ಅದಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ, ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ತಿರ್ಗಾ ನಾನು ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಸಾಕಷ್ಟು ತುಪ್ಪ ಹೇಳ್ಕೊಳ್ಳುತ್ತೆ. ತುಪ್ಪ ಬಂದಿದ್ರೆ ಅದು ಬೆಂದಿದೆ, ಫುಲ್ಲು ರೆಡಿ ಆಗಿದೆ ಅಂತ ಲೆಕ್ಕ. ಇವಾಗ ಇನ್ನೊಂದು ಲಾಸ್ಟ್ ಆಗಿ ಅನ್ಕೊಳ್ತೀನಿ. ಯಾವ್ದಾದ್ರು ಒಂದು ಐಟಮ್ ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ಬೇಕೋ ಅದು ಹಾಕಿದ್ರೇನೆ ಅದಕ್ಕೆ ಒಂದು ಗೌರವ ಇರುತ್ತೆ. ಇವಾಗ 12 ಟೇಬಲ್ ಸ್ಪೂನ್ ತುಪ್ಪ ಆಗಿದೆ. ಸೊ ಇವಾಗ ರೆಡಿ ಆಯ್ತು ನೋಡಿ. ಆಯ್ತಾ ಇದು? ಆಯ್ತು. ಹೀಗೆ ಬೀಳ್ಬೇಕು. ಇವಾಗ ಹಿಂಗೆ ಬೀಳ್ಬೇಕು ಸೌಟಿಂದ. ಈ ತರ ಬೀಳ್ಬೇಕು ಸೌಟಿಂದ. ಬೀಳ್ಬೇಕು, ನಿಲ್ಬೇಕು ಹಾಗೆ. ಬಿದ್ದಾಗ ಸೊ ಇವಾಗ ಅದ ಆಯ್ತು. ಆಯ್ತು. ಸೊ ಲಾಸ್ಟ್ ಅಲ್ಲಿ ನೋಡಿ ತುಪ್ಪ ಎಲ್ಲ ಸೈಡ್ಗೆ ಬರ್ತಾ ಇದೆ. ಹೌದು, ತುಪ್ಪ ಎಲ್ಲ ಸೈಡ್ ಅಲ್ಲಿ ಇದೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಆಗ್ಲೇ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಮತ್ತೆ ಕೇಸರ್ ದಳ ಮತ್ತೆ ಕೇಸರಿ ಮತ್ತು ಏಲಕ್ಕಿ ಪೌಡರ್. ಸೊ ಇವಾಗ ನೋಡಿ ಅದ ಕರೆಕ್ಟ್ ಆಗಿ ಫಸ್ಟ್ ಫುಲ್ಲು ಸ್ಟ್ರೆಚ್ ಆಗಿ ಬಂತು. ಇವಾಗ ಡ್ರಾಪಿಂಗ್. ಹೌದೌದು, ಈ ತರ ಬಿದ್ರೆ ಸಾಕು. ತಣ್ಣಗಾದ್ರೆ ಇದು ಗಟ್ಟಿ ಆಗುತ್ತೆ. ಸೊ ತೀರಾ ನೀವು ಗಟ್ಟಿ ಮಾಡಿಬಿಟ್ರೆ ಇದು ಆಮೇಲೆ ನಿಮಗೆ ಪೀಸಸ್ ಮಾಡೋ ಥರ ಆ ಥರ ಹೋಗ್ಬಿಡುತ್ತೆ, ಟೇಸ್ಟು ಚೇಂಜ್ ಆಗುತ್ತೆ. ಸರಿ. ಸೊ ಇವಾಗ ಡಿಶ್ ಔಟ್ ಮಾಡಿ. ಅಶೋಕ ಹಲ್ವಾ. ಸೊ ಇವಾಗ ಗಾರ್ನಿಶಿಂಗ್ಗೆ ಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಏನು ಹುರಿದು ಇಟ್ಕೊಂಡಿದ್ದೀವೋ ಅದನ್ನೇ ಸ್ವಲ್ಪ. ಇದು ಕೂಲ್ ಆಗಿದ್ರೆ ಚೆನ್ನಾಗಿ ನಿಮಗೆ ಸ್ಪೂನಲ್ಲಿ ತಗೊಂಡು ಒಳ್ಳೆ ಹಲ್ವಾ ಐಸ್ ಕ್ರೀಮ್ ಥರ ಬರುತ್ತೆ. ಸೊ ಎಲ್ಲರೂ ನಿಮ್ಮ ಮನೆಯಲ್ಲಿ ಇದನ್ನೊಂದು ಡಿಶನ್ನು ಮಾಡಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಆಯಿತಾ. ಸೊ ಯಾವ ರೀತಿ ನಾವು ಹೇಳಿದ್ದೀವಿ ಇದರಲ್ಲಿ ಏನಾದರೂ ಗ್ರಾಮ್ಸು ಕಪ್ಪು ಇದರದ್ದು ಅಳತೆ ಎಲ್ಲ ನಿಮಗೆ ಕನ್ಫ್ಯೂಸ್ ಆಗಬೇಡದು, ಅದಕ್ಕೆ ಕಪ್ಪಲ್ಲಿ ತೋರಿಸಿದ್ದೀವಿ. ಗ್ರಾಮ್ಸ್ ಆದರೆ ಕಷ್ಟ ಆಗುತ್ತೆ ನಿಮಗೆ, ಪ್ರತಿಯೊಂದು ತೂಕ ಮಾಡಲಿಕ್ಕೆ ಹೋಗಬೇಕು, ಎಲ್ಲರ ಹತ್ರನೂ ವೇಯಿಂಗ್ ಮಿಷಿನ್ ಇರಲ್ಲ. ಸೊ ನಾನು ಕಪ್ ಅಳತೆಗೆ ನಿಮಗೆ ತೋರಿಸಿದ್ದೀನಿ. ಸೊ ಫಸ್ಟ್ ಟ್ರಯಲ್ ಒಂದು ಸೌಟಲ್ಲಿ ಕೂಡ 1 ಸೌಟು ಬೇಳೆ ತೊಗೊಂಡು ಬೇಯಿಸಿ ಮಾಡಿದರೆ ಕೂಡ ಎಷ್ಟೊಂದು ಬರುತ್ತೆ ನಿಮಗೆ. ಸೊ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ಸೊ ಎಲ್ಲರೂ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತಿಂದು ಹೇಗಿದೆ ಟೇಸ್ಟ್ ಬಂದಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಬಾ 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 ನೋಡಿ,
ಎಂಥ ಒಂದು ಶೈಲಿ. ಅಶೋಕ ಹಲ್ವಾನ ಸ್ವಲ್ಪ ತೊಗೊಂಡೆ. ಶಾಂತಿ ಗಣೇಶ್ ಅವರು ಎಷ್ಟು ಈಸಿಯಾಗಿ ತೋರಿಸ್ತಾರೆ ಅಂದರೆ, ಅದು ಒಂದು 25 ವರ್ಷದ ಒಂದು ಅನುಭವ ಇದೆ ಅಂತ ಹೇಳ್ತಾರೆ ಅವರು. ಎಷ್ಟೊಂದು ಕ್ಲಬ್ಗಳಲ್ಲಿ ಎಷ್ಟೊಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. KMF ಸಂಸ್ಥೆಯವರು ಕರೆದಿದ್ದಾರೆ ಅವ್ರದ್ದು ರೆಸಿಪಿಗಳನ್ನ ಟ್ರೈನಿಂಗ್ ಕೊಡೋದಕ್ಕೋಸ್ಕರ. ಮದುವೆ ಮನೆಯ ಅಶೋಕ ಹಲ್ವಾ ತೋರಿಸಿದ್ರು. ಇದೇ ಅಶೋಕ ಹಲ್ವಾ. ಆಹಾ ಆಹಾ ಈ ಭೂಮಂಡಲದ ಎಲ್ಲ ರುಚಿಗಳನ್ನು ನಾವು ಅನುಭವಿಸ್ಬೇಕು. ಆ ಟೇಸ್ಟ್ನಲ್ಲಿ ಹೆಸರುಬೇಳೆ, ಗೋಧಿ ಹಿಟ್ಟು, ಆಮೇಲೆ ಅವ್ರು ಹಾಕ್ಕೊಂಡಿರೋ ಎಲ್ಲ ತುಪ್ಪ ಮೇನ್. ಆ ತುಪ್ಪನೇ ರುಚಿ ಕೊಡುತ್ತೆ. ತುಪ್ಪದಲ್ಲಿ ಹಂಗೆ ಕರಿತಾನೆ ಇದ್ರು. ಗೋಡಂಬಿ ಬಾದಾಮಿನೂ ಬರ್ತದೆ ಬಾಯಲ್ಲಿ ಕಟುಮ್ ಅಂತ, ಬಾಯಿ ತುಂಬ ಹರಡುತ್ತೆ ಎಲ್ಲಕ್ಕೆ ಇದು ಟೇಸ್ಟು. ಇದು ಭಾಳ ವಿಭಿನ್ನ ರೀತಿ ಮತ್ತು ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ. ಇದು ನೀವು ಮಾಡಿಕೊಂಡು ನೀವು ಟೇಸ್ಟ್ ಮಾಡೋದು ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಶಾಂತಿ ಗಣೇಶ್ ಅವರು ಹೇಳಿದ್ದಾರೆ ನಮಗೆ ತಿಳಿಸಿ ಅಂತ. ಏನಿದ್ರು ನಿಮ್ಮ ಫೀಡ್ಬ್ಯಾಕ್ ಕೊಡಿ, ನಮಗೆ ಅದು ಹೆಲ್ಪ್ ಆಗುತ್ತೆ. ಮುಂದಿನ ರೆಸಿಪಿಗಳು ಏನೇನು ತೋರಿಸ್ಬೇಕಂತ ಅದನ್ನು ಹೇಳಿ. ಕೇಸರಿ ಕಾಣ್ತಾ ಇದೆ ನೋಡಿ, ಕೇಸರಿನೂ ಇದೆ. ಎಲ್ಲ ಫ್ಲೇವರ್ ಒಟ್ಟಿಗೆ ನಿಮಗೆ ಎಲ್ಲ ನಾಲ್ಗೆ ಮೇಲೆ ಅದ್ಭುತವಾದ ರುಚಿ ಕೊಡ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಎಪಿಸೋಡ್ನ ಸಾಕಷ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಅದ್ಭುತ ರೆಸಿಪಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.